65,000 ಕೊಡ್ತೀನಿ ಸರ್. 65,000 ಬರೀ 65,000ಕ್ಕೆ 1,35,000 ಕೊಡ್ತೀನಿ ಸರ್. 1,35,000ಕ್ಕೆ ಸೆಕೆಂಡ್ ಓನರು ವ್ಯಾಗನ್ ಅವರು LXi ವೇರಿಯಂಟ್ ಆಗಿರುತ್ತೆ. ಬರೀ 10,000 ತಗೊಂಡ್ ಬಂದ್ರೆ ಡೀಸೆಲ್ ವೇರಿಯಂಟ್ ಹೋಂಡಾ ಸಿಟಿ ಫುಲ್ಲಿ ಟಾಪ್ ಅಂಡ್ ಗಾಡಿ ಕೊಡ್ತಿದ್ದೀರಾ? ಹೌದು ಸರ್. 1,25,000 ಆಗುತ್ತೆ ಸರ್. ಬರೀ 20,000 ಕೊಡ್ಲಿ ಸರ್. ಬರೀ 20,000 ZDIU ಡೀಸೆಲ್ ವೇರಿಯಂಟ್ ರಿಡ್ಸ್ ಸಿಗ್ತಿರೋದು. 10,000 ಕೊಡ್ಲಿ ಸರ್, ಲೋನ್ ಮಾಡ್ಕೊಡ್ತೀನಿ. 3,10,000ಕ್ಕೆ ವೆಹಿಕಲ್. 3,00,000 ಬರೀ 10,000 ಡೌನ್ ಪೇಮೆಂಟ್ ಮಾಡಲಿ. ಓಕೆ ಬನ್ನಿ ಒಂದ್ಸರ್ತಿ ನೋಡಿ. 2,20,000ಕ್ಕೆ 2016 ಮಾಡಲ್ RXZ ವೇರಿಯಂಟ್ ಗಾಡಿ ಸಿಗ್ತಿರೋದು. ಪೆಪ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್. 135 ಮಾಡ್ಕೊಡ್ತೀನಿ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಹೌದು ಸರ್. 7,30,000 ಕೊಡ್ತೀನಿ ಸರ್. 2,30,000 ಅಂತ ಹೇಳ್ತಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಬಂದಿದೆ ನೋಡಬಹುದು ನಿಮಗೆ. 50,000 ತಗೊಂಡ್ ಬಂದ್ರೆ ಗಾಡಿ ಸಾಕು. 50,000 ತಗೊಂಡ್ಬರ್ಲಿ ಸರ್. 5,00,000 ಲೋನ್ ಮಾಡ್ಕೊಡ್ತೀನಿ ಸರ್. 135 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1,35,000ಕ್ಕೆ 2008 ಮಾಡಲ್. ವೇಟ್ ಮಾಡಲು ಸರ್. ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೇನೆ. ಅಂಡ್ ಎರಡನೇ ಸರ್ತಿ ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಿದ್ರು ಶ್ರೀ ಗುರು ರಾಘವೇಂದ್ರ ಕಾರ್ಸ್ ಅಂತ. ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ವಿ, ಸಖತ್ತಾಗಿ ರೆಸ್ಪಾನ್ಸ್ ಇತ್ತು ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಓಪನ್ ಆಗಿದೆ ಶೋರೂಮ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ವೆಹಿಕಲ್ ಕೊಡ್ತೀರಾ ಅಂತ ಹೇಳ್ಬೋದು. ಅಂಡ್ ಸರ್ ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್? ಸೂಪರ್ ಆಗಿತ್ತು ಸರ್. ಸೂಪರ್ ಆಗಿತ್ತು. ತುಂಬಾ ಇಷ್ಟ ಆಯ್ತು, ಅದಕ್ಕೆ ಕರೆಸಿರೋದು ನಿಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸರ್ತಿ ಪ್ರೈಸಿಂಗ್ ಯಾವ ತರ ಇದೆ ಸರ್? ಸರ್ 65,000 ಇದೆ ಹಿಡಿದಿ ಸರ್. 17 ಲಕ್ಷವರೆಗೂ ಇದೆ. 17 ಲಕ್ಷದವರೆಗೆ. ಹೌದು ಸರ್. ಓಕೆ. ಅಂಡ್ ಅಡ್ರೆಸ್ ಹೋಗೋದ್ರೆ ಎಲ್ಲಿ ಬರುತ್ತೆ ಸರ್? ಸರ್ ಪೀಣ್ಯ GKW ಲೇಔಟು. ಪೀಣ್ಯ ಗ್ಯಾಸ್ ಪಕ್ ಅಂದರೆ ಡೌನ್ ಫುಲ್ ಬಂದರೆ ಅಲ್ಲಿಂದ ಒಂದು 500 ಮೀಟ್ರ್ 600 ಮೀಟ್ರ್ ಸರ್. 500 ಮೀಟ್ರ್ 600 ಮೀಟ್ರ್ ಶ್ರೀ ಗುರು ರಾಘವೇಂದ್ರ ಕಾರ್ಲಿಂಕರ್ಸ್ ಅಂತ. ಓಕೆ. ಇದ್ರಲ್ಲಿ ಗೂಗಲಲ್ಲಿ ಹಾಕಿದ್ರೆ ಬರುತ್ತಾ ಸರ್? ಹಾಂ ಬರುತ್ತೆ. ಓಕೆ. ಈ ಒಂದು ನಾನು ಲೊಕೇಶನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಿಸಿಟ್ ಆಗ್ತೀರಾ. ಅದು ಕನ್ಫ್ಯೂಸ್ ಆದರೆ ಇವ್ರ ನಂಬರು ಕೊಟ್ಟಿರ್ತೀನಿ, ಹಾಯ್ ಅಂತ ಕಳಿಸಿದ್ರೆ ಸಾಕು, ಲೊಕೇಶನ್ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ಗೆ ಸರ್ ಯಾವ ಮಾಡೆಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 2012 ಸ್ಟಾರ್ಟ್ ಆಗೋದು ಸರ್. 2012 ಅಂಡ್ ಡೌನ್ ಪೇಮೆಂಟ್ ಒಂದು 10,000 ಅಂತ ಹೇಳಿದ್ದಾರೆ. 10,000 ಕೊಡಿ ಸರ್. 10,000 ತಗೊಂಡ್ಬಂದ್ರೆ ಸಾಕು, ಮಾಡ್ಕೊಡ್ತೀನಿ ಖಂಡಿತ. ಅಂಡ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್ ಈಗ? ಸರ್ 30 ವೆಹಿಕಲ್ ಇದೆ ಸರ್. 30 ವೆಹಿಕಲ್ ಇದೆ. ಅಂಡ್ ಇನ್ನು ಟ್ರಾನ್ಸಿಟ್ ಅಲ್ಲಿ ಇದೆಯಾ ಸರ್ ಬೇರೆ ವೆಹಿಕಲ್? ಸರ್ ಇದಾವೆ, ಇನ್ನೂ ಇದಾವೆ, ಬರ್ತಾ ಇರ್ತವೆ, ಹೋಯ್ತಾ ಇರ್ತವೆ. ಕಸ್ಟಮರ್ ಬರಲಿ, ಗಾಡಿ ನೋಡಲಿ, ಅವ್ರಿಗೆ ಇಷ್ಟ ಆಯ್ತಂದ್ರೆ ಕಾಸು ಕೊಟ್ಬಿಟ್ಟು ವ್ಯವಹಾರ ಮಾಡಲಿ. ಖಂಡಿತ ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಮಾಡಿ ಸರ್. ಓಕೆ. ಎರಡನೇ ಟೈಮ್ ವಿಡಿಯೋ ಮಾಡ್ತಿರೋದು ಸರ್ ಶ್ರೀ ಗುರು ರಾಘವೇಂದ್ರ ಕಾರ್ಸ್ ಅಲ್ಲಿ. ಫಸ್ಟ್ ಗಾಡಿ ಇವತ್ತು ಇದ್ರೊಂದೇ ಹೋಗೋಣ ಸರ್. 800 ಸರ್. ಸರ್ 2001 ಮಾಡಲು, ಸಿಂಗಲ್ ಓನರು. ಬರೀ 60,000 ಹೊಡಿದೆ. ರೆಕಾರ್ಡೆಡ್ ಸರ್. ಬರೀ 60,000 ಹೊಡಿದೆ. ಬರೀ 60,000 ಹೊಡಿರೋದು. ನೋಡ್ಬೋದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇಲ್ಲ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಸರ್? ಸರ್ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್. ಅದು ಶೋರೂಮ್ ಇಂದ ಹೆಂಗೆ ಬರುತ್ತೆ ಹಂಗೆ ಇದೆ, ಹಂಗೆ ಮೇಂಟೈನ್ ಮಾಡಿದ್ದಾರೆ. 60,000 ಸಿಂಗಲ್ ಓನರು 2001 ಮಾಡಲು ಸರ್. ಪ್ರೈಸಿಂಗ್ 65,000 ಕೊಡ್ತೀನಿ ಸರ್. 65,000 ಬರೀ 65,000ಕ್ಕೆ 65,000ಕ್ಕೆ 2001 ಮಾಡಲು ಸಿಂಗಲ್ ಓನರು ಓಡಿರೋದು 60,000. 65,000 ಕೊಡ್ತೀರಾ ಅಂತ ಹೇಳ್ತಾರೆ. ಎಷ್ಟು ವೆಹಿಕಲ್ ಸರ್? ವ್ಯಾಗನರ್ ಸರ್ 2008 ಮಾಡಲು, ಸೆಕೆಂಡ್ ಓನರು. ಓಕೆ. 1,35,000 ಕೊಡ್ತೀನಿ ಸರ್. 1,35,000ಕ್ಕೆ ಸೆಕೆಂಡ್ ಓನರು ವ್ಯಾಗನ್ ಅವರು LXi ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡಬಹುದು. 80,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆಯಾ ಸರ್? 80,000 ಶೋರೂಮ್ ಹಿಸ್ಟ್ರಿ ಇದೆ. AC ಪವರ್ ಶೇರಿಂಗ್ ಬರುತ್ತೆ ನಿಮಗೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ನೋಡಬಹುದು ಇಂಟೀರಿಯರ್ ಚೆನ್ನಾಗಿದೆ. 1,35,000 ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಸರ್? ಮಾಡ್ತೀನಿ ಸರ್. ಓಕೆ. ಎಷ್ಟು ಇರೋದು? i10 ಸರ್ 2010 ಮಾಡಲು, ಸಿಂಗಲ್ ಓನರು. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಹೌದು ಸರ್. 7,30,000 ಕೊಡ್ತೀನಿ ಸರ್. 2,30,000 ಅಂತ ಹೇಳ್ತಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಬಂದಿದೆ ನೋಡಬಹುದು ನಿಮಗೆ. ಟಾಪ್ ಎಂಡ್ ಸರ್. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಅಂದ್ರೆ 81,000 ಹೊಡಿದೆ ಸರ್. ಶೋರೂಮ್ ಹಿಸ್ಟ್ರಿ. ಹೌದು ಸರ್. 81,000 ಶೋರೂಮ್ ಹಿಸ್ಟ್ರಿ ನೋಡಬಹುದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಎಲ್ಲ ಕಂಪನಿಯಿಂದಾನೆ ಬಂದಿರೋದು. ಓನ್ಲಿ ಒನ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಬಂದಿದೆ. ಇನ್ನೊಂದು ಪ್ರೈಸ್ ಸರ್ 2,30,000 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 10,000 ಹೆಚ್ಚು ಕಮ್ಮಿ ಕೊಡ್ತೀನಿ. 2,30,000 ಅಂತ ಹೇಳ್ತಾರೆ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ವಿಸಿಟ್ ಆಗಿ ಗಾಡಿ ನೋಡಿ, ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಆಲ್ಟೋ 2008 ಮಾಡಲು, ಸೆಕೆಂಡ್ ಓನರು. LXi ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಅಂದಾಜು? ಸರ್ 90,000 ಹೊಡಿದೆ ಸರ್. 90,000 ಆಗಿರುತ್ತೆ. ಸೆಕೆಂಡ್ ಓನರ್ LXi ವೇರಿಯಂಟ್. ಪ್ರೈಸಿಂಗ್ ಸರ್? ಸರ್ 135 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1,35,000ಕ್ಕೆ 2008 ಮಾಡಲು ಸರ್. ಓಕೆ. ಹಾಗೆ ಸ್ಯಾಂಟ್ರೋ ಹೋಗೋದಾದ್ರೆ ಇನ್ನೊಂದು ಸ್ಯಾಂಟ್ರೋ ಇರೋದು ಸರ್, ವೈಟ್ ಕಲರ್. ನಂಬರ್ ನೋಡ್ಕೊಳ್ಳಿ ಇದನ್ನ. K12 ಸ್ಯಾಂಟ್ರೋ ವೈಟ್ ಕಲರ್ ಸರ್. ಹೇಳಿ ಸರ್. 2008 ಮಾಡಲು, ಸೆಕೆಂಡ್ ಓನರು. ಓಕೆ. K22 ಬೆಳಗಾವಿ ಪಾಸಿಂಗ್ ಆಗಿರುತ್ತೆ. ಅಂಡ್ ಸ್ಯಾಂಟ್ರೋ ಜಿಂಗ್ ಆಗಿರೋದು ಸೆಕೆಂಡ್ ಓನರ್. ಪೆಪ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್. 135 ಮಾಡ್ಕೊಡ್ತೀನಿ ಸರ್. 1,35,000ಕ್ಕೆ ಈ ವೆಹಿಕಲ್ ಬೇಕಾ, ಈ ವೆಹಿಕಲ್ ಬೇಕಾ? ಎರಡು ವೆಹಿಕಲ್ ನೀವು ತಗೊಳ್ಬಹುದು ಅಂತ ಹೇಳ್ಬೋದು. ಇದು 1,35,000, ಇದು 1,35,000. ಬಟ್ ಪ್ರೈಸ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಡೈರೆಕ್ಟ್ ಬರಲಿ ಸರ್. ಇಟಿಯೋಸ್ ಇರೋದು ಸರ್ ಟೊಯೋಟಾ ಇಟಿಯೋಸ್ ಸರ್. ಯಾರಾದ್ರೂ ಬರ್ಲಿ ಸರ್. ಡೀಸೆಲ್ ವೇರಿಯಂಟ್. ಮೈಲೇಜ್ ಚೆನ್ನಾಗಿ ಬರುತ್ತೆ. 22-23 ಬರುತ್ತೆ ಸರ್. ಅಂಡ್ ಇಂಜಿನ್ ಚೆನ್ನಾಗಿದೆ ಸರ್. ಸೂಪರ್ ಸರ್. 2012 ಮಾಡಲು, ಸಿಂಗಲ್ ಓನರ್. 3 ಲಕ್ಷ ಲೋನೇ ಆಗುತ್ತೆ. 10,000 ಕೊಡ್ಲಿ ಸರ್, ಲೋನ್ ಮಾಡ್ಕೊಡ್ತೀನಿ. 3,10,000ಕ್ಕೆ ವೆಹಿಕಲ್. 3,00,000 ಬರೀ 10,000 ಡೌನ್ ಪೇಮೆಂಟ್ ಮಾಡಲಿ. 10,000 ಬರೀ 10,000. 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಅಂಡ್ ಪ್ರೈಸಿಂಗ್ ಏನಿದೆ ಸರ್? ಇದು 3 ಲಕ್ಷ ಇದೆ ಸರ್.
ಬನ್ನಿ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಅದು ಡೀಸೆಲ್ ವೇರಿಯಂಟ್ ಆಗಿ Diesel variant, sir. ಓಡಿರೋದು ಸರ್ 1,16,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. 1,16,000 ಶೋರೂಮ್ ರೆಕಾರ್ಡೆಡ್ ಒರಿಜಿನಲ್ ಇದೆ ಸರ್. ಬ್ಲಾಕ್ ಕಲರ್ ಡೀಸೆಲ್ ವೇರಿಯಂಟು. ಇಟಿಯೋಸ್ ಯಾರು ನೋಡ್ತಿರೋದು, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲರೂ ಬನ್ನಿ ಒಂದ್ ಸರ್ತಿ ನೋಡಿ. ಬರೀ ಒಂದು 10,000 ತಗೊಂಡ್ ಬಂದ್ರೆ ಈ ಗಾಡಿಗೆ ಆರಾಮಾಗಿ ಲೋನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಎರ್ಟಿಗಾ, ಅದು ಡೀಸೆಲ್ ವೇರಿಯಂಟ್. ಉತ್ತರ ಕರ್ನಾಟಕ ತುಂಬಾ ಕಾಲ್ ಬರುತ್ತೆ ಅಂತ ಹೇಳ್ಬೋದು ಸರ್. ತುಂಬಾ ಅಂದ್ರೆ ತುಂಬಾ ಸರ್. ZDI ಪ್ಲಸ್ ಸರ್ ಇದು. ZDI ಪ್ಲಸ್ 2013 ಮಾಡೆಲ್. ಓಕೆ, ಸೆಕೆಂಡ್ ಓನರ್. 86,000 ಶೋರೂಮ್ ಹಿಸ್ಟ್ರಿ. 86,000 ಓಡಿರೋ ಶೋರೂಮ್ ಹಿಸ್ಟ್ರಿ ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ನಿಮಗೆ ಹೋಗೋದ್ರೆ ಫುಲ್ಲಿ ಟಾಪ್ ಅಂಡ್ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೀರಿಂಗ್ ಅಲ್ಲಿ ಕಂಟ್ರೋಲ್ಸ್, ಬ್ಯಾಕ್ ವೈರ್ ಡಿಫರ್, A to Z ಅಂತ ಹೇಳ್ಬೋದು. ನಿಮಗೆ 86,000 ಶೋರೂಮ್ ಹಿಸ್ಟ್ರಿ. ಎರ್ಟಿಗಾ ಯಾರು ಹುಡುಕೋರಿಗೆ ಸರ್ ಪ್ರೈಸಿಂಗ್ ಸರ್ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ಲೋನೇ ಆಗುತ್ತೆ. 50,000 ತಗೊಂಡ್ ಬಂದ್ರೆ ಗಾಡಿ ಸಾಕು. 50,000 ತಗೊಂಡ್ಬರ್ಲಿ ಸರ್. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಮತ್ತೆ ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಗಾಡಿ ಬೇಕು ಅನ್ನೋರಿಗೆ ಚವರ್ಲೈಟ್ ಇರೋದು ಸರ್. ಚಾರ್ಲೈಟ್ ಆವಿಯಾ ಸರ್. ಆವಿಯಾ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂಡ್ ಇಂಟೀರಿಯರ್ ನಿಮಗೆ ತೋರಿಸಲೇಬೇಕಾಗುತ್ತೆ. ಶೋರೂಮ್ ಕಂಡೀಷನ್, ಶೋರೂಮ್ ಟೇಸ್ಟ್, ಒಬ್ಬರೇ ಓಡಿಸಿರೋದು, ಸಿಂಗಲ್ ಓನರ್. ಅಂಡ್ ಇವಾಗ ಮಾರ್ವಿನ್ ಕ್ವಶನ್ಸ್ ಹಾಕಿದ್ದಾರೆ. ಗಾಡಿ ಸಖತ್ತಾಗಿದೆ ಇಂಟೀರಿಯರ್ ಅಲ್ವಾ ಸರ್? ರೀಸೆಂಟ್ ಆಗಿ ಹಾಕಿದ್ದಾರೆ ಸರ್. ಈಗ ಮೊನ್ನೆ ಹಾಕಿದ್ದು ಸರ್. ಓಕೆ, ಅಂಡ್ ಮಾಡಲು 2010 ಮಾಡಲು, ಸಿಂಗಲ್ ಓನರ್. ಓಡಿರೋದು ಸರ್ 69,000 ಇದೆ ಸರ್. ಏನಾದ್ರು ರೆಕಾರ್ಡೆಡ್ ಸಿಗುತ್ತೆ? ಏನು ಗೊತ್ತಿಲ್ಲ ಸರ್. 69,000 ಅಂತ ಹೇಳಿ ಕೊಟ್ಟಿದ್ದಾರೆ. ಕಸ್ಟಮರ್ ವೆಹಿಕಲ್, RC ಓನರ್ ಪೇಮೆಂಟ್ 1,25,000 ಆಗುತ್ತೆ ಸರ್. ಫೈನಲ್ ಟು ಫೈನಲ್ 1,25,000 ಫೈನಲ್ ಟು ಫೈನಲ್. ಮಾರ್ವಿನ್ ಕ್ವಶನ್ಸ್ ಹಾಕಿದ್ದಾರೆ. ಗಾಡಿ ತಗೊಂಡ್ರೆ ಏನು ಖರ್ಚಿಲ್ವಾ? ₹1 ಖರ್ಚಿಲ್ಲ ಸರ್. ಅವರು 1000 ಕಿಲೋಮೀಟರ್ ಗಾಡಿ ಓಡಿಸಿ ಆಮೇಲೆ ದುಡ್ಡು ಕೊಡ್ಲಿ ನನಗೆ. ಖಂಡಿತ ಈ ತರ ಕಾನ್ಫಿಡೆಂಟ್ ಆಗಿ ಹೇಳ್ತಿರಾದ್ರೆ ಗಾಡಿ ಮಾತ್ರ ಸಖತ್ತಾಗಿದೆ. ಬನ್ನಿ ಒಂದ್ ಸರ್ತಿ ನೋಡಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಏನಾದ್ರು ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ ಸರ್? ಇಲ್ಲ, ಬರಕ್ಕೆ ಹೇಳಿ ಸರ್. ಓಕೆ, ನೆಕ್ಸ್ಟ್ ಸರ್ ರಿಡ್ಜ್ ಡೀಸೆಲ್ ವೇರಿಯಂಟ್ ಅಲ್ಲಿ 2015 ಮಾಡಲ್. ಓಕೆ, ಸೆಕೆಂಡ್ ಓನರ್. 86,000 ಶೋರೂಮ್ ಹಿಸ್ಟ್ರಿ. VDI ಸರ್. VDI ಅಲ್ಲ, ZDI ಟಾಪ್ ಎಂಡ್. ಓಕೆ, ಪ್ರೈಸಿಂಗ್ 4,20,000 ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಬರೀ 20,000 ಕೊಡಿ ಸರ್. ಬರೀ 20,000. ZDI ಡೀಸೆಲ್ ವೇರಿಯಂಟ್ ರಿಡ್ಸ್ ಸಿಗ್ತಿರೋದು ಅಂಡ್ ರೆಕಾರ್ಡೆಡ್ ಇದೆಯಾ ಸರ್? ಇದು ಇದೆ ಸರ್. 86,000 ಶೋರೂಮ್ ಹಿಸ್ಟ್ರಿ. 86,000 ಓಡಿರೋ ಗಾಡಿ. ಓಕೆ, 10,000 ತಗೊಂಡ್ಬಿಡಿ ಸರ್. ಸಾಕು. 15,000 ಬರೀ 10,000 ಬರೀ 10,000 ಕೊಡ್ಲಿ. ಓಕೆ, ನೆಕ್ಸ್ಟ್ ಇರೋದು ರೆಡ್ ಕಲರ್ ಅಲ್ಲಿ ಗೆಟ್ಸ್ ಇರೋದು. Hyundai ಗೆಟ್ಸ್ ಸರ್. 2008 ಮಾಡಲು, ಸೆಕೆಂಡ್ ಓನರ್. ಪೆಟ್ರೋಲ್ ವೇರಿಯಂಟ್. 1,16,000 ಸರ್. ಶೋರೂಮ್ ಹಿಸ್ಟ್ರಿ ಇಲ್ಲ. 1,16,000 ಓಡಿದೆ. ಕಸ್ಟಮರ್ಗೆ 1,30,000 ಕೊಡ್ಬೇಕು ಸರ್. 1,30,000 ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಒಂದು 5,000 ಸರ್. 1,25,000ಕ್ಕೆ 1,16,000 ಓಡಿರೋ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. ಗೆಟ್ಸ್ ಯಾರು ಹುಡುಕ್ತಿರೋರಿಗೆ ರೆಡ್ ಕಲರ್ ಅಲ್ಲಿ ಬನ್ನಿ ಒಂದ್ಸರಿ. 5 ಹೊಸ ಟೈರ್ ಇದೆ ಸರ್. ಏನು ₹1 ಖರ್ಚಿಲ್ಲ. ತಗೊಳ್ಳೋದು ಓಡಿಸೋದು ಅಷ್ಟೇ ಸರ್. ಓಡಿಸ್ಬಿಟ್ಟು ಕಾಸು ಕೊಡ್ಲಿ ಸರ್. ಓಕೆ, ನೆಕ್ಸ್ಟ್ ಕ್ವಿಡ್ ಇರೋದು. ರೊನಾಲ್ಡ್ ಕಿಡ್ ಸರ್. ಫುಲ್ ಟಾಪ್ ಎಂಡ್, ಫುಲ್ಲಿ ಲೋಡೆಡ್. RXZ. ಹೌದು ಸರ್. ಓಕೆ, ಲೋಡೆಡ್ RXZ ಫುಲ್ಲಿ ಟಾಪ್ ಎಂಡ್. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ನೋಡ್ಬೋದು, ಕಂಪ್ನಿಯಿಂದಾನೇ ಬಂದಿರೋದು. ಏನೂ ಚೇಂಜಸ್ ಹಾಕಿಲ್ಲ ಅಂತ ಹೇಳ್ಬೋದು. ಅಂಡ್ ಗಾಡಿ ಮಾತ್ರ ಚೆನ್ನಾಗಿದೆ. ಅಂಡ್ ಓಡಿರೋದು ಸರ್ ಇದು 1,06,000 ಓಡಿದೆ ಸರ್. 1,06,000 ಓಡಿರೋ ವೆಹಿಕಲ್ಗೆ ಕೊಟೇಶನ್ ಅದು ಗೊತ್ತಿಲ್ಲ ಸರ್. ಕಸ್ಟಮರ್ ವೆಹಿಕಲ್. ಪ್ರೈಸಿಂಗ್ ಸರ್ 7,30,000 ಮಾಡ್ಕೊಡ್ತೀನಿ ಸರ್. 2,30,000ಗೆ 2,000. 2,30,000. 2,30,000ಕ್ಕೆ 2016 ಮಾಡೆಲ್. 16 ಮಾಡಲ್ಲು ಫುಲ್ಲಿ ಟಾಪ್ ಅಂಡ್ RXZ ವೇರಿಯಂಟು ಕ್ವಿಡ್ ಸಿಗ್ತಿರೋದು. ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ ಸರ್? 10,000 ನೆಗೋಷಿಯಬಲ್ ಆಗ್ಬೋದು ಸರ್. 20,000 ಡೌನ್ ಪೇಮೆಂಟ್ ಮಾಡೋಕೆ ಹೇಳಿ ಸರ್. 2 ಲಕ್ಷ ಲೋನೇ ಮಾಡ್ತೀನಿ. ಓಕೆ, ಬನ್ನಿ ಒಂದ್ ಸರ್ತಿ ನೋಡಿ. 2,20,000ಕ್ಕೆ 2016 ಮಾಡಲು RXZ ವೇರಿಯಂಟ್ ಗಾಡಿ ಸಿಗ್ತಿರೋದು. ಬನ್ನಿ ಒಂದ್ ಸರ್ತಿ ನೋಡಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದ್ರೆ ಕೂತ್ ಮಾತಾಡಿ. ಪೆಟ್ರೋಲ್ ಸ್ವಿಫ್ಟ್ ಇರೋದು ಸರ್. ಸರ್ VXI 2007 ಮಾಡಲು, ಸಿಂಗಲ್ ಓನರ್. FC ಇನ್ಶೂರೆನ್ಸ್ ರನ್ನಿಂಗ್ ಸರ್. ರನ್ನಿಂಗ್ ಇದೆ ಸರ್. ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸಿಂಗ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಒಂದು 2,30,000 ಮುಗಿಸ್ಕೊಡ್ತೀನಿ ಸರ್. 2,30,000ಕ್ಕೆ 2007 ಮಾಡಲು, ಸಿಂಗಲ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಎಕ್ಸ್ಟ್ರಾ ಕ್ಲಾಸು ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಅಲ್ಲೊಂದು ಡೀಸೆಲ್ ಗಾಡಿ ತೋರಿಸ್ತೆ, ಬ್ಲಾಕ್ ಕಲರ್ ETOS. ನಮ್ಮ ಹತ್ರ ಇನ್ನೊಂದು ರೆಡ್ ಕಲರ್ ಇದೆ, ಪೆಟ್ರೋಲ್ ವೇರಿಯಂಟ್. ಇದು ಚಾನ್ಸ್ ಪ್ರೈಸಾ? ಹೌದು ಸರ್. ಓಕೆ, ಇದು ಪೆಟ್ರೋಲ್ ವೇರಿಯಂಟ್. ನಿಮಗೆ ಯಾರು ಹುಡುಕ್ತಿರೋರಿಗೆ ಮಾಡಲು 2011 ಸರ್. 11 ಮಾಡಲು, ಸೆಕೆಂಡ್ ಓನರ್. ಓಕೆ, ಓಡಿರೋದು 1,04,000 ಓಡಿದೆ ಸರ್. 1,04,000 ಓಡಿರೋದು. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 7,30,000 ಕೊಡಿ ಸರ್. ಸಾಕು. 2,30,000ಗೆ ಪೆಟ್ರೋಲ್ ವೇರಿಯಂಟು ETOS ಸಿಗ್ತಿರೋದು ಅಂಡ್ ರೆಕಾರ್ಡೆಡ್ ಓಡಿರೋ ಗಾಡಿ ಅಂತ ಹೇಳ್ತಾರೆ. ಒಂದ್ಸರ್ತಿ ವಿಸಿಟ್ ಆಗಿ. ಇದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್. ಬನ್ನಿ ಸರ್, ಒಂದು 5,000 ಸರ್. ಸರ್ ಒಮ್ಮಿನಿ ಸ್ಟಾಪ್ ಆದ ನಂತರ ಈಗ ಹೋಗಿ ತುಂಬಾ ಡಿಮಾಂಡ್ ಅಂತ ಹೇಳ್ಬೋದು. ಸರ್ ಒರಿಜಿನಲ್ ಇದೆ ಸರ್. ಒರಿಜಿನಲ್ ವೆಹಿಕಲ್ ಈಗ ಹೋಗಿ ಡಿಮ್ಯಾಂಡ್. ಈಗ ಸ್ಕೂಲ್ ಸೀಸನ್ ಅಲ್ಲ, ಹೌದು, ಹೆವಿ ಕಾಲ್ಸ್ ಬರ್ತಿದೆ. ಫುಲ್ಲು ಒಂದು ಪೇಂಟ್, ಒಂದು ಟಚ್ ಅಪ್ ಪೇಂಟ್ ಕೂಡ ಆಗಿಲ್ಲ ಗಾಡಿ. ಹೌದು, ನೋಡ್ಬೋದು ನೀವು ಒರಿಜಿನಲ್ ಪೇಂಟ್ ಯಾವ ತರ ಇದೆ ಅದೇ ತರ ಇದೆ. ಟೈರ್ ಕೂಡ ನೋಡ್ಬೋದು. ಟೈರ್ ಆರಾಮಾಗಿ ನೀವು ಒಂದು 60% ಟೈರ್ ಇದೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಚೆನ್ನಾಗಿದೆ ಇಂಟೀರಿಯರ್. ಅಂಡ್ ಮಾಡಲ್ ಯಾವ್ದು ಅಂತ ಹೇಳಿದ್ರೆ ಸರ್? 2010 ಮಾಡಲು ಸರ್. 10 ಮಾಡಲು, ಸೆಕೆಂಡ್ ಓನರು. ಓಕೆ, ಓಡಿರೋದು
ಓಡೋದು 86,000 ಹೊಡಿದೆ ಸರ್. 86,000 ಓಡಿರೋ ವೆಹಿಕಲ್ ಅಂತ ಹೇಳ್ತಿದ್ದಾರೆ. ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಸರ್ 2 ಲಕ್ಷ ಹೇಳ್ತಾ ಇದ್ದೀನಿ ಸರ್. 2,50,000. ಹೌದು ಸರ್, 2,50,000 ಕೊಡ್ತೀನಿ ಸರ್ ಗಾಡಿ. ನೆಕ್ಸ್ಟ್ ಹೋಂಡಾ ಸಿಟಿ ನೋಡೋರಿಗೆ ಒಂದು ಗಾಡಿ ಇರೋದು, ಅದು ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟಾ? ಹೌದು ಸರ್, ವಿತ್ ಸನ್ ರೂಫ್ ಬರುತ್ತೆ. ಪ್ಲಸ್ ಪಾಯಿಂಟ್ ಮತ್ತೊಂದು ಏನಂತಂದ್ರೆ ಸರ್, ಡೀಸೆಲ್ ವೇರಿಯಂಟ್ ಸರ್. ಅದು ಮೈಲೇಜ್ ಅಲ್ಲಿ ಚೆನ್ನಾಗಿ ಬರುತ್ತೆ. 23 ಬಂದ್ರೆ ದುಡ್ಡು ಕೊಡಿ ಸರ್, ಇಲ್ಲಾಂದ್ರೆ ಬೇಡ. ಈ ತರ ಕಾನ್ಫಿಡೆಂಟ್? ಹೌದು ಸರ್, 23 ಬಂದ್ರೆ ದುಡ್ಡು ಕೊಡಿ. ಓಕೆ, 23 ಬಂದ್ರೆ ದುಡ್ಡು ಕೊಡಿ ಅಂತಾರೆ. ID ಟೆಕ್ ಇಂಜಿನ್ ಆಗಿರುತ್ತೆ ಅಂಡ್ ಫುಲ್ಲಿ ಟಾಪ್ ಅಂಡ್ A to Z ಫೀಚರ್ಸ್ ಬರುತ್ತೆ. ನಂಬರ್ ನೋಡ್ಕೊಳ್ಳಿ ನೀವು, ನಂಬರ್ ಯಾವ ತರ ಬರುತ್ತೆ, KS015424 ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಓಡಿರೋದು ಸರ್ ಇದು 47,000 ಹೊಡಿದೆ ಸರ್. ರೆಕಾರ್ಡೆಡ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೀರಿಂಗ್ ಅಲ್ಲಿ ಕಂಟ್ರೋಲ್ಸ್, A to Z ಫೀಚರ್ಸ್ ಅಂತ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಆಗಿರೋದ್ರಿಂದ. ಅಂಡ್ ಪ್ರೈಸಿಂಗ್ 8 ಏರ್ ಬ್ಯಾಗ್ ಬರುತ್ತೆ ಸರ್. 8 ಏರ್ ಬ್ಯಾಗ್. ಪ್ರೈಸಿಂಗ್ ಸರ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಫೈನಲ್ 6,50,000. ಡೌನ್ ಪೇಮೆಂಟ್ ಒಂದು 6,50,000 ಆಗುತ್ತಾ ಸರ್? ಲೋನ್ 10,000 ಕೊಡಿ ಸರ್. ಬರೀ 10,000. ಬರೀ 10,000 ತಗೊಂಡು ಬಂದ್ರೆ ಡೀಸೆಲ್ ವೇರಿಯಂಟ್ ಹೋಂಡಾ ಸಿಟಿ ಫುಲ್ಲಿ ಟಾಪ್ ಅಂಡ್ ಗಾಡಿ ಕೊಡ್ತಿದ್ದೀರಾ? ಹೌದು ಸರ್. ಸರ್ ನೆಕ್ಸ್ಟ್ ಇರೋದು ಸರ್ ಇನೋವಾ ಕ್ರಿಸ್ಟಾ ಸರ್. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಇನೋವಾ ಕ್ರಿಸ್ಟಾ ಫುಲ್ ಟಾಪ್ ಏಟ್ ಸರ್. ಓಕೆ, ವಿ ವರ್ಷನ್ ಹೆವಿ ಡಿಮ್ಯಾಂಡ್ ಇದೆ. ಓಕೆ, ಅಂಡ್ ಗಾಡಿ ಮಾತ್ರ ನಿಮಗೆ ತೋರಿಸ್ತಿದ್ದೀನಿ. ಎಲ್ಲೂ ಡೆಂಟು ಸ್ಕ್ರಾಚು ನನಗಂತೂ ಕಾಣ್ತಿಲ್ಲ. ಗಾಡಿ ಮಾತ್ರ ಸಖತ್ತಾಗಿದೆ. ಔಟರ್ ಪಾರ್ಟು, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಸರ್ ಓಡಿರೋದು 1.5 ಲಕ್ಷ ಶೋರೂಮ್ ಹಿಸ್ಟ್ರಿ ಸರ್. 1,50,000 ಶೋರೂಮ್ ಹಿಸ್ಟ್ರಿ ಇದೆ. 2017 ಮಾಡಲು. ಟೈರ್ ಕಂಡೀಷನು, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ. ಕಂಪ್ನಿಯಿಂದನೇ ಎಲ್ಲಾನು ಬಂದಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೀರಿಂಗ್ ಕಂಟ್ರೋಲ್ಸು, A to Z ಫೀಚರ್ಸು. 1,50,000 ಓಡಿರೋ ಇನೋವಾ ಕ್ರಿಸ್ಟಾಗೆ ಸರ್ ಪ್ರೈಸಿಂಗು ಸರ್ 17 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 17 ಲಕ್ಷ. 17.5 ಮುಂದೆ ಬನ್ನಿ ಸರ್. 17 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ. 17 ಲಕ್ಷ 2017 ಮಾಡಲ್. ಹೌದು ಸರ್. ಡೌನ್ ಪೇಮೆಂಟ್ 50,000 ಮಾಡಲಿ ಸರ್, ಸಾಕು. 50,000 ಮಾಡಲಿ ಸರ್. ಓಕೆ, ಇಷ್ಟು ಇನೋವಾ ಇರೋದು ಸರ್. 2010 ಮಾಡಲು, ಸೆಕೆಂಡ್ ಓನರ್ ಸರ್. ಓಡಿರೋದು 1,24,000 ಹೊಡಿದೆ ಸರ್. 1,24,000 ವೇರಿಯಂಟ್ ಸರ್. ಜಿ ವರ್ಷನ್ ಸರ್. G ವರ್ಷನ್ ಆಗಿರುತ್ತೆ. ಅಂಡ್ ಕರ್ನಾಟಕ ನಂಬರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 4 ಲಕ್ಷ ಹೇಳ್ತೀನಿ, ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ. 4,50,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಗಾಡಿ ನೋಡಿದ್ರೆ ಇನ್ನೊಂದು ಕೂತ್ರೆ ನೆಗೋಷಿಯೇಟ್ ಆಗುತ್ತೆ ಸರ್, ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಡಿಸೈರ್ ಇರೋದು ಸರ್. ಡಿಸೈರ್ ಗಾಡಿ ನಮ್ಮ ಹತ್ರ 2 ಗಾಡಿ ಇದೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಪೆಟ್ರೋಲ್ ವೇರಿಯಂಟು, ಡೀಸೆಲ್ ವೇರಿಯಂಟು. ಫಸ್ಟ್ ಪೆಟ್ರೋಲ್ ಹೋಗೋಣ ಸರ್. ಬನ್ನಿ ಸರ್. ಹೇಳಿ. 2008 ಮಾಡಲು, ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಫ್ರೆಶ್. ಓಕೆ, 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ. VXI? ಹೌದು ಸರ್, VXI. 2 ಲಕ್ಷಕ್ಕೆ ನಿಮಗೆ ಈ ಗಾಡಿ ಸಿಗ್ತಿರೋದು. FC ಇನ್ಶೂರೆನ್ಸ್ ರನ್ನಿಂಗ್ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಡೀಸೆಲ್ ಗಾಡಿ. ಡೀಸೆಲ್ ಲೈಕ್ ಮಾಡೋರು ಡೀಸೆಲ್, ಪೆಟ್ರೋಲ್ ಲೈಕ್ ಮಾಡೋರು ಪೆಟ್ರೋಲ್. ಓಕೆ, ಡೀಸೆಲ್ ವೇರಿಯಂಟ್ ಹೊಂದಿರೋದು. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅಂಡ್ ಮಾಡಲ್ ಸರ್ ಇದು? ಸರ್ ಡೀಸೆಲ್ ನೋಡೋರಿಗೆ ಡಿಸೈರ್ ಲಾಂಗ್ ಡಿಕ್ಕಿ. ಓಕೆ, VDI ಸರ್. ಇದು ಡೀಸೆಲ್ ವೇರಿಯಂಟು. ಮೈಲೇಜ್ ಕೂಡ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. 22 ಬರುತ್ತೆ ಸರ್. ಅಂಡ್ ಮಾಡಲ್ 2008 ಮಾಡಲ್. 2008 ಮಾಡಲ್ ಸರ್. ಓನರು? ಸೆಕೆಂಡ್ ಓನರ್ ಸರ್. ಪ್ರೈಸಿಂಗ್ ಸರ್ 7,30,000 ಮಾಡ್ಕೊಡ್ತೀನಿ ಸರ್. 2,30,000ಗೆ ಡೀಸೆಲ್ ವೇರಿಯಂಟ್. ಹೌದು ಸರ್. ಓಕೆ, ಮುಂದೆ ಬನ್ನಿ ಸರ್, ಇನ್ನೂ 10,000 ಕಮ್ಮಿ ಮಾಡ್ತೀನಿ ಸರ್. 2,20,000 FC ಇನ್ಶೂರೆನ್ಸ್ ರನ್ನಿಂಗ್ ಸರ್.